ಇವತ್ತು ನಾನು ನಿಮಗೆ ರಾಯಣ್ಣನ ಸಮಾಧಿ ಸ್ಥಳ ಮತ್ತು ರಾಯಣ್ಣನ ಗಲ್ಲಿಗೇರಿಸಿದಂಥ ಸ್ಥಳ ತೋರ್ಸಕ್ಕೆ ಹೊಂಟೇನ್ರಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಾನು ನಿಮ್ಮ ರಾಯಣ್ಣನ ಹುಡುಗಿ ರಂಜನಾ ಮಾತಾಡತ್ತೇನ್ರಿ. ನಂದಗಡ್ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಒಂದು ಗ್ರಾಮವಾಗಿದ್ದು, ಇದು 1831ರಲ್ಲಿ ಬ್ರಿಟಿಷರಿಂದ ವೀರ ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲು ಶಿಕ್ಷೆ ವಿಧಿಸಿದ ಸ್ಥಳ ಮತ್ತು ಆತನ ಸಮಾಧಿ ಇಲ್ಲಿದೆ. ಇದು ಹಿಂದೆ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದ ಹಳೆಯ ಪಟ್ಟಣವೂ ಆಗಿತ್ತು. ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಸಮಾಧಿಯ ಸ್ಥಳದ ಬಳಿ ದೊಡ್ಡ ಆಲದ ಮರವಿದ್ದು ಜನರು ಭಕ್ತಿಯಿಂದ ಪೂಜಿಸುತ್ತಾರೆ. ನಂದಗಡ್ ಒಂದು ಕಾಲದಲ್ಲಿ ಪ್ರಮುಖ ವ್ಯಾಪಾರಿ ಪಟ್ಟಣವಾಗಿತ್ತು ಮತ್ತು ಕಿತ್ತೂರಿನ ದೊರೆಗಳು ನಂದಗಡದ ವ್ಯಾಪಾರಿಗಳನ್ನು ಪ್ರೋತ್ಸಾಹಿಸುತ್ತಿದ್ದರು. 1831ರ ಜನವರಿ 26ರಂದು ಬ್ರಿಟಿಷರು ವೀರ ಸಂಗೊಳ್ಳಿ ರಾಯಣ್ಣನನ್ನು ನಂದಗಡದಲ್ಲಿ ಗಲ್ಲಿಗೇರಿಸಿದರು. ಈ ಸ್ಥಳವು ಈಗ ಒಂದು ಪ್ರಮುಖ ಐತಿಹಾಸಿಕ ಸ್ಮಾರಕವಾಗಿದೆ. ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳದಲ್ಲೇ ಆತನನ್ನು ಸಮಾಧಿ ಮಾಡಲಾಯಿತು. ಈ ಸ್ಥಳದಲ್ಲಿ ಈಗ ದೊಡ್ಡ ಆಲದ ಮರ ಬೆಳೆದಿದೆ. ಇದು ಭಕ್ತರಿಗೆ ಪವಿತ್ರ ಸ್ಥಳವಾಗಿದೆ. ಗಲ್ಲಿಗೇರಿಸಿದ ಮತ್ತು ಸಮಾಧಿ ಮಾಡಿದ ಸ್ಥಳವನ್ನು ಸಂರಕ್ಷಿಸಲಾಗಿದ್ದು, ಇದು ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವದ ತಾಣವಾಗಿದೆ. ನಂದಗಡದಲ್ಲಿ ಶಾಲೆ, ಅಂಚೆ ಕಚೇರಿ ಹಾಗೂ ಗ್ರಾಮಕ್ಕೆ ಉತ್ತಮ ರಸ್ತೆ ಸಂಪರ್ಕವಿದ್ದು, ಇದು ಬೆಳಗಾವಿಗೆ ನೇರವಾಗಿ ಸಂಪರ್ಕ ಹೊಂದಿದೆ. ಇದೇ ನೋಡಿ ಆವತ್ತಿನ ಕಾಲಕ್ಕೆ ಇಡೀ ಬ್ರಿಟಿಷ್ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದಂಥ 7 ಅಡಿಯ ಅಜಾನುಭವ ಕಿತ್ತೂರಿನ ಕಿಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿರನಿದ್ರೆಗೆ ಜಾರಿದ ಸ್ಥಳ. 1830 ಏಪ್ರಿಲ್ 8ಕ್ಕೆ ರಾಯಣ್ಣನನ್ನು ಬ್ರಿಟಿಷರ ವಂಚನೆಯಿಂದ ಸೆರೆಹಿಡಿಯುತ್ತಾರೆ. ಅಲ್ಲಿ ನಡೆದಂಥ ಗುಂಡಿನ ಚಕಮಕಿಯಲ್ಲಿ ರಾಯಣ್ಣನ ಅನೇಕ ಸಂಗಡಿಯರು ಜೀವ ಕಳೆದುಕೊಳ್ಳುತ್ತಾರೆ. ರಾಯಣ್ಣ ಮತ್ತು ಉಳಿದ 12 ಜನ ಸಹಚರರನ್ನು ಬ್ರಿಟಿಷರು ನ್ಯಾಯಾಧೀಶ ಜೆ.ವಿ. ಅಂಡರ್ಸನ್ ನಾಯಕತ್ವದ ಧಾರವಾಡದ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಾರೆ. ಸುಮಾರು ದಿನಗಳ ಸುದೀರ್ಘ ಚರ್ಚೆಯ ನಂತರ ಅವರೆಲ್ಲರನ್ನು ದರೋಡೆಕೋರರು, ಕೊಲೆಗಡಕರು, ಸುಲಿಗೆಕೋರರೆಂದು ಪಟ್ಟ ಕಟ್ಟಿ ದಿನಾಂಕ 30 ಡಿಸೆಂಬರ್ 1830ಕ್ಕೆ ರಾಯಣ್ಣ ಸೇರಿದಂತೆ 6 ಜನರಿಗೆ ಗಲ್ಲು ಶಿಕ್ಷೆ, ಉಳಿದ 6 ಜನರಿಗೆ ಕರೆಯದ ಶಿಕ್ಷೆಗೆ ಒಳಪಡಿಸುತ್ತಾರೆ. ಇದನ್ನು ವಿರೋಧಿಸಿದ ರಾಯಣ್ಣನ ಗೆಳೆಯ ಸಿದ್ದಿ ಜನಾಂಗದ ಗಜವೀರ ಬ್ರಿಟಿಷರ ವಿರುದ್ಧ ದಂಗೆಯೇಳ್ತಾನೆ. ಅವನನ್ನು ಸಹ ಆ ಕೆಂಬಣ್ಣದ ರಾಕ್ಷಸರು ಗುಂಡಿಕ್ಕಿ ಹತ್ಯೆಗೈತಾರೆ. ಕೋರ್ಟಿನ ತೀರ್ಪಿನಂತೆ 1831 ಜನವರಿ 26ಕ್ಕೆ ಮಲೆನಾಡಿನ ಸೆರಗಿನಲ್ಲಿರುವಂತಹ ಇಂದಿನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದ ಹೊರವಲಯದಲ್ಲಿರುವಂತಹ ಆಲದ ಮರವೊಂದಕ್ಕೆ ಬಹಿರಂಗವಾಗಿ ಸುತ್ತಳಿಯ ಜನರ ಮುಂದೆ ರಾಯಣ್ಣ ಮತ್ತು ಅವರ ಸಂಗಡಿಗರನ್ನು ಅವತ್ತು ಗಲ್ಲಿಗೇರಿಸಿದರು. ಅವರನ್ನು ನಂದಗಡದಲ್ಲಿ ಗಲ್ಲಿಗೇರಿಸಲು ಕಾರಣ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೆಚ್ಚಾಗಿ ಬಂಡಾಯ ಮಾಡಿದ್ದು, ನಂದಗಡ ಸುತ್ತಮುತ್ತಲಿನ ಕಾಡುಗಳಲ್ಲಿ ಅವಿತುಕೊಂಡು ಮತ್ತು ಅವರ ಸಂಘಟನೆಯಲ್ಲಿ ಇಲ್ಲಿನ ಜನರೇ ಹೆಚ್ಚಾಗಿ ಭಾಗಿಯಾಗಿದ್ದರು. ರಾಯಣ್ಣ ಗಲ್ಲಿಗೇರಿಸುವುದನ್ನು ನೋಡಿ ಮತ್ತವರ್ಯಾರು ಬಂಡಾಯ ಮಾಡಕೂಡದು ಅಂತ ಗಲ್ಲು ಕುಣಿಕೆಯ ಮೇಲೆ ನಿಂತ ಅವನ ಕಣ್ಣುಗಳು ಆ ಸಮಯಕ್ಕೂ ಕಿತ್ತೂರಿನ ಸ್ವರಾಜ್ಯಕ್ಕಾಗಿ ಚಡಪಡಿಸ್ತಾ ಇತ್ತು. ಬೀಸೋ ಗಾಳಿ ಕೂಡ ಸ್ತಬ್ಧವಾಗಿತ್ತು. ಆಕಾಶದಲ್ಲಿರುವ ಸೂರ್ಯ ತನ್ನ ಕೊನೆಯ ದರ್ಶನವನ್ನು ಮುಗಿಸಿದ್ದ. ಇಲ್ಲಿ ಇವತ್ತಿಗೂ ಆ ಜನ ವೀರರನ್ನು ದೇವರೆಂದು ಪೂಜಿಸುತ್ತಾರೆ. ಹೆಣ್ಣು ಮಕ್ಕಳು ಹುಟ್ಟಿದರೆ ನಿನ್ನಂಥ ಮಗ ಹುಟ್ಟಲಿ ಅಂತ ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ಶರಗೊಡ್ಡಿ ಬಿಡ್ತಾರೆ. ಇದಾಗಿತ್ತು ಇವತ್ತಿನ ಲಾಗ. ಮತ್ತೆ ಸಿಗುನ್ರಿ ಮತ್ತೊಂದು ಲಾಗದಾಗ. ಬಾಯ್.